ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಈ ಕೆಲಸ ನಡೀತಾ ಇರೋದು, ಬೇರೆ ಯಾವ ಜಿಲ್ಲೆಯಲ್ಲೂ ನೋಡಕ್ ಸಿಗಲ್ಲ ನೋಡಿ. ಇತಿಹಾಸ ನಾವು ನೋಡ್ತಾ ಹೋದ್ರೆ ಭಾರತಕ್ಕೆ ಈ ಕಲೆ ಹೇಗ್ ಬಂತು ಅಂತ ಆಕ್ಚುಲಿ ನಾನು ಗೂಗಲ್ ಮಾಡಿದಾಗ ನನಗೆ ಸಿಕ್ಕಿದ ಇನ್ಫಾರ್ಮೇಶನ್ ಇದು ಪರ್ಷಿಯನ್ ಕಲೆ. ಬಹಮನಿ ಸುಲ್ತಾನರು ಇಲ್ಲಿ ಬಂದು ಆಳ್ವಿಕೆ ಮಾಡಿದಾಗ ಈ ಕಲೆ ಕೂಡ ಇಲ್ಲಿ ಬಂತು. ಇದೇನ್ ಸರ್, ಇದು ಮುಟ್ಬೋದಾ? ಸೊ ಇದೆಲ್ಲ ಆ ಕಾಲದಲ್ಲಿ ಸುಲ್ತಾನರು ಬಳಸ್ತಿದ್ದಂತಹ ಕೆಲವೊಂದು ವಸ್ತುಗಳು. ಸೊ ಅವ್ರು ಇಲ್ಲಿ ಬಂದಾಗ ಈ ಕಲೆ ಕೂಡ ಇಲ್ಲಿ ಬಂತು. ಕಲೆ ಬಂದಿದ್ರ ಜೊತೆಗೆ ಇಲ್ಲಿನವರಿಗೆ ಕೆಲಸ ಆಯ್ತು. ನಾನು ಯಾಕೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಇವತ್ತಿಗೂ ಈ ಕೆಲಸ ಬೀದರಲ್ಲಿ ನೋಡಕ್ ಸಿಗ್ತಾ ಇದೆ. ಅಂಡ್ ಈ ಕೆಲಸ ಇನ್ನು ಎನ್ಕರೇಜ್ ಆಗ್ಬೇಕು, ಯಾಕಂದ್ರೆ ತುಂಬಾ ಜನಕ್ಕೆ ಇದು ಲೈವ್ಲಿಹುಡ್ ಅಂಡ್ ವಿಶೇಷ ಬೀದರಲ್ಲಿ ಮಾತ್ರ ಇದೆ. ಸೊ ನೋಡಕ್ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಸಪೋರ್ಟ್ ಇರ್ಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ? कन्नड़ आप हिंदी में बोलो. आपका नाम? सुरेखा. सुरेखा. आप कितने साल से कर रहे हैं काम? 10 साल से. 10 साल से. अभी क्या बना रहे हैं आप? राधा कृष्ण का मूर्ति है. ओके. पर्दा से कार्विंग कर रहे हैं. ವೆರಿ ನೈಸ್. ಅದೇನೋ ದಾರ ಏನ್ ಸರ್ ಅದು? ಮೇಡಮ್ ಇದು ಸಿಲ್ವರ್ ವೈರ್ ಮೇಡಮ್, ಪ್ಯೂರ್ ಸಿಲ್ವರ್. ಪ್ಯೂರ್ ಸಿಲ್ವರಾ? ಪ್ಯೂರ್ ಸಿಲ್ವರ್ ಇದು ಹಾಕ್ತಾ ಇದ್ದೀವಿ ಒಳಗಡೆ. ಬೆಳ್ಳಿ ಬೆಳ್ಳಿ ಬಿದ್ರಿ ವರ್ಕ್ ಅಂದ್ರೆ ಮೆಟಲ್ ನಲ್ಲಿ ಸಿಲ್ವರ್ ವರ್ಕ್ ಮೇಡಮ್. ಸಿಲ್ವರ್ ಹಾಕಿಸ್ತೀನಿ, ಅದಕ್ಕೆ ಬ್ಲ್ಯಾಕ್ ಕಲರ್ ಮಾಡ್ತೀವಿ. ये स्टोन है एंड उसके ऊपर वैक्स है. वैक्स है. ओके. राधा कृष्ण का मूर्ति है. राधा कृष्ण का मूर्ति. उसको कैसे निकालेंगे फाइनल? इसको गरम करके फिर निकाल के उसको पफ मारेंगे. वो निकल जाएगा. निकल जाएंगे जिसमें. ಓಕೆ ಓಕೆ. ನೋಡಿ, ಕಲ್ ಮೇಲೆ ವ್ಯಾಕ್ಸ್ ಮೇಲೆ ಮೂರ್ತಿ ಅಂದ್ರೆ ಈ ಕೆಲಸ ಆದ್ಮೇಲೆ ಈ ತೆಗಿಲಿಕ್ಕೆ ಈಸಿ ಆಗ್ಲಿ ಅಂತ ಈ ಸಿಸ್ಟಮ್ ನ ಫಾಲೋ ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಇವ್ರು ಹೇಳಿದ್ರು ಈ ಎಲ್ಲ ವಸ್ತುಗಳು ತಯಾರಾಗ್ಲಿಕ್ಕೆ ಒಂದು ರಾ ಮೆಟೀರಿಯಲ್ ಇದೆ, ಅದು ಇವರ ಪಕ್ಕದಲ್ಲಿ ವರ್ಕ್ಶಾಪ್ ಅಂತ ಇದೆ ಅಂತೆ. ಫೋರ್ಟ್ ಹತ್ರ ಇರುವಂತಹ ಮಣ್ಣು, ಆ ಮಣ್ಣಿನಲ್ಲಿ ಬೇರೆ ಏನೋ ಪ್ರೋಸೆಸ್ ಮಾಡ್ತಾರೆ, ಅದು ಕೂಡ ನೋಡ್ಕೊಂಡ್ ಬರೋಣ. ಮತ್ತೆ ಸರ್, ನ್ಯಾಷನಲ್ ಅವಾರ್ಡ್ ತಗೊಂಡಿದಾರಂತಲ್ಲ ಸರ್ ಈ ಕೆಲಸಕ್ಕೆ? ನಮ್ದು ಇಲ್ಲಿ ತಗೊಂಡ್ರೆ ಬೇರೆ ಶಾಪ್ ಮುಸ್ಲಿಂ ಜನ ಇದಾರಾ? ಅವ್ರ ಹೆಸರು ಏನಾದ್ರು ಗೊತ್ತಿದ್ಯಾ? ಒಬ್ರು ಎಮ್ಮೆ ರೋಫ್ ಅಂತ ಅವ್ರು ತಿರ್ಕೊಂಡ್ಬಿಟ್ರು. ನ್ಯಾಷನಲ್ ಅವಾರ್ಡ್ ಅವ್ರು ತಿರ್ಕೊಂಡ್ರು. ಸೊ ಒಟ್ಟಾರೆಯಾಗಿ ಈ ಕೆಲಸ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಮಾಡಿದೆ. ಕಂಗ್ರಾಟ್ಸ್ ಸರ್, ಒಳ್ಳೇದಾಗ್ಲಿ. ಸೊ ಅಂಗಡಿ ಪಕ್ಕದಲ್ಲೇ ರಾ ಮೆಟೀರಿಯಲ್ ಅಂತ ಹೇಳಿದ್ನಲ್ಲ, ಬಿದ್ರಿ ವೇರ್ ಕೆಲಸದಲ್ಲಿ ಅವ್ರು ಏನ್ ಬಳಸ್ತಾರೆ ರಾ ಮೆಟೀರಿಯಲ್, ಅದು एक्चुअली ಇಲ್ಲಿ ನೋಡಬಹುದು ನಾವು. ಕನ್ನಡ ಬರಲ್ಲ. वो आप चांदी का तार डाल रहे हैं ना? आप क्या तैयार कर रहे हैं? ये प्लेट है. ये प्लेट है क्या? हाँ. और उसमें क्या लिखा हुआ है? उसमें हिंदी में क्या है क्योंकि पढ़ने नहीं आता उसमें. ಓಕೆ. ಓ ಇದೇನಾ? ನೋಡಿ, ಬೀದರ್ ಕೋಟೆ ಮಣ್ಣು. ನ್ಯಾಚುರಲ್ ತರ ಇರುತ್ತೆ. ಓಕೆ ಓಕೆ ಓಕೆ. ನಾನು ಮುಟ್ಬೋದಾ? ಕೊಡಿ ನೋಡೋಣ. ಡಸ್ಟ್ ಆಗುತ್ತೆ. ಹಾ, ಇಲ್ಲಿ ಡಸ್ಟ್ ಆಗುತ್ತೆ ನಿಮ್ಮ ಕೈಯಲ್ಲಿ. ಪರವಾಗಿಲ್ಲ ಬಿಡಿ. ಓಕೆ. ಹಾ ಸ್ವಲ್ಪ ಇದು ಸಾಲ್ಟ್ ತರ ಇರುತ್ತೆ. ಹಾ ಹಾ ಹಾ. ನೋಡಿ, ಇದೇ ಬೀದರ್ ಕೋಟೆ ಮಣ್ಣಂತೆ. ಈ ಮಣ್ಣನ್ನ ಏನ್ ಮಾಡ್ತಾರೆ ಸರ್ ನೆಕ್ಸ್ಟ್? ಮಣ್ಣಿಗೆ ಕುದಿಸ್ತೇವೆ. ಈ ಮಣ್ಣನ್ನು ಕುದಿಸ್ತೇವೆ ಮೇಡಮ್. ನೀರ್ ಹಾಕಿ ಮಣ್ಣು ಹಾಕಿ ಕುದಿಸ್ತೇವೆ. ಅದರಲ್ಲಿ ಅಮೋನಿಯಂ ಕ್ಲೋರೈಡ್ ಮಿಕ್ಸ್ ಮಾಡ್ತೇವೆ. ಮಣ್ಣು ಕುದಿಸೋ ನಂತರ ಐಟಮ್ ಹಾಕ್ಬಿಟ್ರೆ ಬ್ಲಾಕ್ ಆಗುತ್ತೆ. ಸಿಲ್ವರ್ ಎಲ್ಲ ನ್ಯಾಚುರಲ್ ಇರುತ್ತೆ. ಇದು ಫೈನಲ್ ಸ್ಟೇಜ್ ಮಾಡ್ತೀವಿ. ಎಲ್ಲ ಆದ ನಂತರ ಆತರ ಸಿಲ್ವರ್ ದಂತಿ ಎಲ್ಲ ಮೋಲ್ಡಿಂಗ್ ಎಲ್ಲ ಆದ ನಂತರ ಇದು ಫೈನಲ್ ಸ್ಟೇಜ್ ಬ್ಲಾಕ್ ಕಲರ್ ಆಗೋದು. ಓ ಹಾಗೇನಾ? ಇದು ಫೈನಲ್ ಸ್ಟೇಜ್. ಎಲ್ಲ ಸಿಲ್ವರ್ ತಂತಿ ಆತರ ಎಲ್ಲ ಫಿಲ್ಅಪ್ ಆಗಿ ನಂತರ ಇದು ಫೈನಲ್ ಸ್ಟೇಜ್ ಬ್ಲಾಕ್ ಕಲರ್ ಮಾಡೋದು. ವೈಟ್ ಇದಾ? ಇದಲ್ವಾ? ತಗೊಂಡ್ಬಿಡಿ ಅದು. ತಗೊಂಡ್ಲಾ? ಅದೆಲ್ಲ ಫೈನಲ್ ಆಗುತ್ತೆ. ಜಸ್ಟ್ ಬ್ಲಾಕ್ ಮಾಡೋದು ಅಷ್ಟೇ. ಈಗ ಇದೆಲ್ಲ ರೆಡಿ ಆಗಿದೆ. ಅದು ಜಸ್ಟ್ ಬ್ಲಾಕ್ ಮಾಡೋದು. ಓಕೆ ಓಕೆ. ಇದು ಬಸವಣ್ಣನವರಲ್ಲ? ಹೌದು. ಈಗ ಇವರು ಮೆಟಲ್ ಯೂಸ್ ಮಾಡಿ ಮೂರ್ತಿನ ರೆಡಿ ಮಾಡಿದ್ದಾರೆ, ಬಸವಣ್ಣನವರದು. ಹೌದು. ಆಮೇಲೆ ಈ ಗೆರೆ ಎಲ್ಲ ಇದೆಲ್ಲ, ಇದು ಸಿಲ್ವರ್ ತಂತಿ ಅಂದ್ರೆ ಹೌದು, carving ಬೆಳ್ಳಿಯನ್ನ ಸೇರಿಸಿದ್ದಾರೆ. ಲಾಸ್ಟ್ ಇದಕ್ಕೆ ಹೌದು, ಇದಕ್ಕೆ ಲಾಸ್ಟ್ ಗೆ ನೋಡಿ ಈ ಇಲ್ಲ, ಇಲ್ಲ. ಕಲರ್ ಬರ್ಬೇಕಂದ್ರೆ ಅದು ಮತ್ತೊಂದು ಕಲರ್ ಬರುತ್ತೆ. ಇದು ನ್ಯಾಚುರಲ್ ಟೆಂಪರರಿ ಕಲರ್ ಮಾಡುತ್ತೇವೆ. ಓಕೆ ಓಕೆ ಓಕೆ. ಹಾ ಹಾ. ಇನ್ನೊಂದು ಕಲರ್ ಬರ್ಬೇಕು, ಫೈನಲ್ ಬ್ಲಾಕ್ ಬ್ಲಾಕ್ ಬರ್ಬೇಕಂದ್ರೆ. ಐತಲ್ಲ, ಅದು ಹಾ. ಶೋರೂಮ್ ನಲ್ಲಿ ಐತಲ್ಲ. ಓಕೆ. ಸೊ ಫೈನಲ್ ಆಗಿ ಇವಾಗ ಫೋರ್ಟ್ ಮಣ್ಣು ನೀವು ಬಳಸ್ತಾ ಇರೋದು ಕಲರ್ ಮಾಡಕ್ಕೆ, ಕಲರ್ ಲಾಸ್ಟ್ ಗೆ. ಲಾಸ್ಟಿಗೆ ಮೇನ್ ಕಲರ್ ಬರೋದು ಬೀದರ್ ಕೋಟೆ ಮಣ್ಣಿಂದ ಮಾತ್ರ ಬರುತ್ತೆ. ಮತ್ತೆ ಇದು ಯಾವ ವರ್ಲ್ಡ್ ಮಣ್ಣಿಂದಲೂ ಜಗತ್ತಲ್ಲಿ ಎಲ್ಲಿ ಬರಂಗಿಲ್ಲ. ಇದರ ರಿಸರ್ಚ್ ಮಾಡಿ ಅದು ಇದು ಏನು ಇಲ್ಲಲ್ಲ? ಅದಕ್ಕೆ ಫೇಮಸ್ ಆಗಿರೋದು ಅನ್ಸುತ್ತೆ ಬೀದರ್ ಫೋರ್ಟ್ ಮಣ್ಣು. ಆ ಫೋರ್ಟ್ ಮಣ್ಣಿಂದನೇ ಈ ಒಂದು ಮೂರ್ತಿಗೆ ಫೈನಲ್ ಕಲರ್ ಬರುತ್ತೆ. ಹೌದಲ್ವಾ? ಮಣ್ಣಿಗೆ ಎಷ್ಟು ಬೆಲೆ ಇದೆ ನೋಡಿ ಸರ್. ಮತ್ತೆ ಇದು ಮಣ್ಣು ಕದ್ದು ಮುಚ್ಚಿ ತರವಾಗುತ್ತೆ, ಓಪನ್ ಕೊಡಂಗಿಲ್ಲ ಯಾರು. ಹೌದಾ? ಲೈಸೆನ್ಸ್ ಎಲ್ಲ ಇದ್ರೆ ಕೊಡ್ತಾರೆ. ಏನಿಲ್ಲ, ಕದ್ದು ಮುಚ್ಚಿ ತರವಾಗುತ್ತೆ. ಮತ್ತೆ ಈಗ ವಿಡಿಯೋದಲ್ಲಿ ನಾವು ಹೇಳಿದ್ರೆ ಹೇಳ್ಬಿಡಿ, ಅದಕ್ಕೇನು ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ಯಾ? ಓಕೆ. ನಿಮಗೇನು ತೊಂದರೆ ಇಲ್ಲ ಅಂದ್ರೆ ಪೋಸ್ಟ್ ಮಾಡ್ತೀನಿ. ಏನಿಲ್ಲ. ಸರಿ, ಓಕೆ. ಫೋರ್ಟ್ ಅಲ್ಲಿ ಸಿಕ್ತಿರೋ ಮಣ್ಣಿಂದ ಈ ಫೈನಲ್ ಒಂದು ಕಲೆ ಮಾರ್ಕೆಟಿಗೆ ಬರ್ತಾ ಇದೆ. ಅಂಡ್ ಎನಿವೇಸ್ ಒಳ್ಳೇದಾಗ್ಲಿ.